ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನು ಹೇಳಿ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿಗೆ ಏನು ಬೇಕು ಅಷ್ಟನ್ನು ಮಾತ್ರ ಮಾಡೋದು ನಮ್ಮ ತಲೆಯಲ್ಲಿರಬೇಕು. ಅದ್ರ ಬದಲು ನೆಮ್ಮದಿ ಕೆಡಿಸ್ಕೊಳ್ಳೋ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಆಮೇಲೆ ನಾನು ಶಾಂತವಾಗಿರ್ತೀನಿ ಅಂತ ಹೇಳಿ ದೇವರು ದಿಂಡ್ರಿಗೆ ಕೈ ಮುಗಿದ್ರೆ ದೇವರಾದರೂ ಏನು ಮಾಡ್ತಾನೆ? ನಾನಿಷ್ಟು ಹೇಳಿದ ಮೇಲೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದ್ರೆ ನೆಮ್ಮದಿಯಾಗಿರಬೇಕು. ಈ ಹಾಡು ಎಲ್ಲ ಅನ್ಕೊಂಡಂಗಾಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಅಭಿಮಾನಿಗಳು ಹುಚ್ಚೆದ್ದು ಕುಣಿಬೇಕಾಗಿತ್ತು. ಆದರೆ ನೆಮ್ಮದಿ ಇಲ್ವಲ್ಲ. ಅಲ್ಲಿ ಹುಚ್ಚೆದ್ದು ಕುಣಿಬೇಕಾಗಿದ್ದ ಅಭಿಮಾನಿಗಳು ಇವತ್ತು ಅನಿವಾರ್ಯವಾಗಿ ಪಾಪ ಪೊಲೀಸರ ಲಾಠಿ ಏಟ್ ತಿಂದಿದ್ದಾರೆ. ತಮ್ಮ ನೆಚ್ಚಿನ ಹೀರೋನನ್ನ ಬಿಗ್ ಸ್ಕ್ರೀನ್ನಲ್ಲಿ ನೋಡಬೇಕು ಅಂತ ಬಯಸಿದ್ದ ಅಭಿಮಾನಿಗಳು ಮತ್ತೊಮ್ಮೆ ಜೈಲಿನ ಕಂಬಿ ಹಿಂದೆ ನೋಡೋ ರೀತಿ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು, ಇದ್ರೆ ನೆಮ್ಮದಿಯಾಗಿ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಆಗೋದು ಹೀಗೇನೆ. ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಥೈಲ್ಯಾಂಡ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಮಾಡಿ ಫ್ಯಾಮಿಲಿ ಜೊತೆ ಮಜವಾಗಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಹಾಗೆ ಸಂಗಡಿಗರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ನೀಡಿದ ಕ್ಷಣದಿಂದ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಕಾನೂನಾತ್ಮಕವಾಗಿ ಅದನ್ನ ನಾನ್ ಸ್ಟಾಪ್ ಕವರೇಜ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ವಿಚಾರವಾಗಿ ಹಾಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡು ಹೇಳಿದ್ದ ನಾಯಕ ಇನ್ನು ಮುಂದೆ ಎಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನು ಗಮನಿಸೋಣ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ದರ್ಶನ್ ಗ್ಯಾಂಗ್ ಪ್ರೊಡ್ಯೂಸ್. ಕೋರಮಂಗಲ ಜಡ್ಜ್ ನಿವಾಸದ ಬಳಿಯಲ್ಲಿ ಪೊಲೀಸ್ ಭದ್ರತೆ. 64ನೇ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವವರಿದ್ದಾರೆ. ಪೊಲೀಸರಿಗಾದ್ರೂ ಅವ್ರ ಕೆಲಸ ಮಾಡಕ್ ಬಿಟ್ಬಿಡ್ಬೇಕಪ್ಪ. ಎನಿವೇ ನೋಡ್ಲಿಕ್ಕೆ ಅವಕಾಶ ಇದೆ. ಜೈಲಿಗೆ ಹೋಗ್ಬಿಟ್ರು ಅಂದ್ರೆ ನೋಡಕ್ ಅವಕಾಶನೇ ಇಲ್ಲ ಅಂತಲ್ಲ. ನೀವು ಕೂಡ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅದೇನು ಪರಪನಾಗ್ರಹಾರ ಕಳಿಸ್ತಾರೋ ಅಥವಾ ಬಳ್ಳಾರಿಗೆ ಹೋಗ್ತಾ ಕಳಿಸ್ತಾರೋ ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಬರ್ಬೋದು. ಈ ಕೋರಮಂಗಲಕ್ಕಂದ್ರೆ ಕೋರಮಂಗಲಕ್ಕೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಭಿಮಾನಿಗಳು? ಪೊಲೀಸರಿಗೆ ಕೆಲಸ ಮಾಡಕ್ ಬಿಡದೆ ಹೋದ್ರೆ ಅವ್ರು ಅನಿವಾರ್ಯವಾಗಿ ಲಾಠಿ ಎತ್ತುತ್ತಾರೆ. ಆಮೇಲೆ ಪೊಲೀಸ್ ಇಲಾಖೆನ ಟ್ಯಾಗ್ ಮಾಡ್ಬಿಟ್ಟು ಕೆಟ್ಟ ಕೊಳಕ ಕಾಮೆಂಟ್ ಮಾಡಕ್ ಶುರು ಮಾಡ್ತೀರಿ. ಇವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದ ಮಂಡಿಸಿದ ಸರ್ಕಾರದ ಪರ ವಕೀಲರ ಫೋಟೋ ಬಹಳ ವೈರಲ್ ಆಗ್ತಿದೆಯಪ್ಪ ಸಾಮಾಜಿಕ ಜಾಲತಾಣದಲ್ಲಿ. ಅರೆ, ದರ್ಶನ್ ವಿರುದ್ಧವಾಗಿ ವಾದ ಮಾಡಿದ್ರು ಅಂತ ಹೇಳಿ ಆ ಲಾಯರ್ಸ್ನು ಬಿಡ್ತಿಲ್ಲ, ಆ ಅಡ್ವೊಕೇಟ್ಸ್ನು ಬಿಡ್ತಿಲ್ಲ, ಕಾಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೇಕಾ ಇಂಥದ್ದು? ಈಗ ಆಲ್ರೆಡಿ ಹೀಗೆ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಟಿ ರಮ್ಯಾ ಕೊಟ್ಟ ಕಂಪ್ಲೇಂಟಲ್ಲಿ ಗೊತ್ತಾಗಿದೆ. ಇನ್ನಾದರೂ ಬುದ್ಧಿ ಕಲಿತಾರ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದರೆ ಗೊತ್ತಾಯ್ತು ನಾವು ನಿರೀಕ್ಷೆ ಮಾಡ್ತಿರೋದೇ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಯೋ ಕ್ಯಾಟಗರಿ ಅವ್ರು ಅಲ್ವಲ್ಲ. ಎನಿವೆ, ಮತ್ತೊಮ್ಮೆ ವಿಷಯಕ್ಕೆ ಬರ್ತಾ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನು ಹೇಳಿ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿಗೆ ಏನು ಬೇಕು ಅಷ್ಟನ್ನು ಮಾತ್ರ ಮಾಡೋದು ನಮ್ಮ ತಲೆಯಲ್ಲಿರಬೇಕು. ಅದ್ರ ಬದಲು ನೆಮ್ಮದಿ ಕೆಡಿಸ್ಕೊಳ್ಳೋ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಆಮೇಲೆ ನಾನು ಶಾಂತವಾಗಿರ್ತೀನಿ ಅಂತ ಹೇಳಿ ದೇವರು ದಿಂಡ್ರಿಗೆ ಕೈ ಮುಗಿದ್ರೆ ದೇವರಾದರೂ ಏನು ಮಾಡ್ತಾನೆ? ನಾನಿಷ್ಟು ಹೇಳಿದ ಮೇಲೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದ್ರೆ ನೆಮ್ಮದಿಯಾಗಿರಬೇಕು. ಈ ಹಾಡು ಎಲ್ಲ ಅನ್ಕೊಂಡಂಗಾಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಅಭಿಮಾನಿಗಳು ಹುಚ್ಚೆದ್ದು ಕುಣಿಬೇಕಾಗಿತ್ತು. ಆದರೆ ನೆಮ್ಮದಿ ಇಲ್ವಲ್ಲ. ಅಲ್ಲಿ ಹುಚ್ಚೆದ್ದು ಕುಣಿಬೇಕಾಗಿದ್ದ ಅಭಿಮಾನಿಗಳು ಇವತ್ತು ಅನಿವಾರ್ಯವಾಗಿ ಪಾಪ ಪೊಲೀಸರ ಲಾಠಿ ಏಟ್ ತಿಂದಿದ್ದಾರೆ. ತಮ್ಮ ನೆಚ್ಚಿನ ಹೀರೋನನ್ನ ಬಿಗ್ ಸ್ಕ್ರೀನ್ನಲ್ಲಿ ನೋಡಬೇಕು ಅಂತ ಬಯಸಿದ್ದ ಅಭಿಮಾನಿಗಳು ಮತ್ತೊಮ್ಮೆ ಜೈಲಿನ ಕಂಬಿ ಹಿಂದೆ ನೋಡೋ ರೀತಿ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು, ಇದ್ರೆ ನೆಮ್ಮದಿಯಾಗಿ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಆಗೋದು ಹೀಗೇನೆ. ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಥೈಲ್ಯಾಂಡ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಮಾಡಿ ಫ್ಯಾಮಿಲಿ ಜೊತೆ ಮಜವಾಗಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಹಾಗೆ ಸಂಗಡಿಗರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ನೀಡಿದ ಕ್ಷಣದಿಂದ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಕಾನೂನಾತ್ಮಕವಾಗಿ ಅದನ್ನ ನಾನ್ ಸ್ಟಾಪ್ ಕವರೇಜ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ವಿಚಾರವಾಗಿ ಹಾಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡು ಹೇಳಿದ್ದ ನಾಯಕ ಇನ್ನು ಮುಂದೆ ಎಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ
ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನು ಗಮನಿಸೋಣ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ದರ್ಶನ್ ಗ್ಯಾಂಗ್ ಪ್ರೊಡ್ಯೂಸ್. ಕೋರಮಂಗಲ ಜಡ್ಜ್ ನಿವಾಸದ ಬಳಿಯಲ್ಲಿ ಪೊಲೀಸ್ ಭದ್ರತೆ. 64ನೇ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವವರಿದ್ದಾರೆ. ಪೊಲೀಸರಿಗಾದ್ರೂ ಅವ್ರ ಕೆಲಸ ಮಾಡಕ್ ಬಿಟ್ಬಿಡಬೇಕಪ್ಪ. ಎನಿವೇ ನೋಡ್ಲಿಕ್ಕೆ ಅವಕಾಶ ಇದೆ. ಜೈಲಿಗೆ ಹೋಗ್ಬಿಟ್ರು ಅಂದ್ರೆ ನೋಡಕ್ ಅವಕಾಶನೇ ಇಲ್ಲ ಅಂತಲ್ಲ. ನೀವು ಕೂಡ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅದೇನು ಪರಪನಾಗ್ರಹಾರ ಕಳಿಸ್ತಾರೋ ಅಥವಾ ಬಳ್ಳಾರಿಗೆ ಹೋಗ್ತಾ ಕಳಿಸ್ತಾರೋ ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಬರ್ಬೋದು. ಈ ಕೋರಮಂಗಲಕ್ಕಂದ್ರೆ ಕೋರಮಂಗಲಕ್ಕೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಭಿಮಾನಿಗಳು? ಪೊಲೀಸರಿಗೆ ಕೆಲಸ ಮಾಡಕ್ ಬಿಡದೆ ಹೋದ್ರೆ ಅವ್ರು ಅನಿವಾರ್ಯವಾಗಿ ಲಾಠಿ ಎತ್ತುತ್ತಾರೆ. ಆಮೇಲೆ ಪೊಲೀಸ್ ಇಲಾಖೆನ ಟ್ಯಾಗ್ ಮಾಡ್ಬಿಟ್ಟು ಕೆಟ್ಟ ಕೊಳಕ ಕಾಮೆಂಟ್ ಮಾಡಕ್ ಶುರು ಮಾಡ್ತೀರಿ. ಇವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದ ಮಂಡಿಸಿದ ಸರ್ಕಾರದ ಪರ ವಕೀಲರ ಫೋಟೋ ಬಹಳ ವೈರಲ್ ಆಗ್ತಿದೆಯಪ್ಪ ಸಾಮಾಜಿಕ ಜಾಲತಾಣದಲ್ಲಿ. ಅರೆ, ದರ್ಶನ್ ವಿರುದ್ಧವಾಗಿ ವಾದ ಮಾಡಿದ್ರು ಅಂತ ಹೇಳಿ ಆ ಲಾಯರ್ಸ್ನು ಬಿಡ್ತಿಲ್ಲ, ಆ ಅಡ್ವೊಕೇಟ್ಸ್ನು ಬಿಡ್ತಿಲ್ಲ, ಕಾಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೇಕಾ ಇಂಥದ್ದು? ಈಗ ಆಲ್ರೆಡಿ ಹೀಗೆ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಟಿ ರಮ್ಯಾ ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಗೊತ್ತಾಗಿದೆ. ಇನ್ನಾದ್ರೂ ಬುದ್ಧಿ ಕಲಿತಾರ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದ್ರೆ ಗೊತ್ತಾಯ್ತು ನಾವು ನಿರೀಕ್ಷೆ ಮಾಡ್ತಿರೋದೇ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಯೋ ಕ್ಯಾಟಗರಿ ಅವ್ರು ಅಲ್ವಲ್ಲ. ಎನಿವೆ, ಮತ್ತೊಮ್ಮೆ ವಿಷಯಕ್ಕೆ ಬರ್ತಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನ್ ಹೇಳಿ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಆ ನೆಮ್ಮದಿಗೆ ಏನ್ ಬೇಕು ಅಷ್ಟನ್ನು ಮಾತ್ರ ಮಾಡೋದು ನಮ್ಮ ತಲೆಯಲ್ಲಿರಬೇಕು. ಅದ್ರ ಬದಲು ನೆಮ್ಮದಿ ಕೆಡಿಸ್ಕೊಳ್ಳೋ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗಿ ಆಮೇಲೆ ನಾನು ಶಾಂತವಾಗಿರ್ತೀನಿ ಅಂತ ಹೇಳಿ ದೇವರು ದಿಂಡ್ರಿಗೆ ಕೈ ಮುಗಿದ್ರೆ ದೇವರಾದ್ರೂ ಏನ್ ಮಾಡ್ತಾನೆ? ನಾನಿಷ್ಟು ಹೇಳದ ಮೇಲೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಹಾಡು ಎಲ್ಲ ಅನ್ಕೊಂಡಂಗಾಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಅಭಿಮಾನಿಗಳು ಹುಚ್ಚೆದ್ದು ಕುಣಿಬೇಕಾಗಿತ್ತು. ಆದರೆ ನೆಮ್ಮದಿ ಇಲ್ವಲ್ಲ. ಅಲ್ಲಿ ಹುಚ್ಚೆದ್ದು ಕುಣಿಬೇಕಾಗಿದ್ದ ಅಭಿಮಾನಿಗಳು ಇವತ್ತು ಅನಿವಾರ್ಯವಾಗಿ ಪಾಪ ಪೊಲೀಸರ ಲಾಠಿ ಏಟ್ ತಿಂದಿದ್ದಾರೆ. ತಮ್ಮ ನೆಚ್ಚಿನ ಹೀರೋನನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಬೇಕು ಅಂತ ಬಯಸಿದ್ದ ಅಭಿಮಾನಿಗಳು ಮತ್ತೊಮ್ಮೆ ಜೈಲಿನ ಕಂಬಿ ಹಿಂದೆ ನೋಡೋ ರೀತಿ ಅನಿವಾರ್ಯ ಪರಿಸ್ಥಿತಿ. ಅದಕ್ಕೆ ಹೇಳಿದ್ದು, ಇದ್ರೆ ನೆಮ್ಮದಿಯಾಗಿ ಇರೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಆಗೋದು ಹೀಗೇನೆ. ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಥೈಲ್ಯಾಂಡ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಮಾಡಿ ಫ್ಯಾಮಿಲಿ ಜೊತೆ ಮಜವಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಹಾಗೆ ಸಂಗಡಿಗರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತೀರ್ಪು ನೀಡಿದ ಕ್ಷಣದಿಂದ ಏನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ ಕಾನೂನಾತ್ಮಕವಾಗಿ ಅದನ್ನ ನಾನ್ ಸ್ಟಾಪ್ ಕವರೇಜ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪಿನ ವಿಚಾರವಾಗಿ, ಹಾಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡು ಹೇಳಿದ್ದ ನಾಯಕ ಇನ್ನು ಮುಂದೆ ಎಷ್ಟು ನೆಮ್ಮದಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದನ್ನ ಗಮನಿಸೋಣ. ಏನಾಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ದರ್ಶನ್ ಗ್ಯಾಂಗ್ ಪ್ರೊಡ್ಯೂಸ್. ಕೋರಮಂಗಲ ಜಡ್ಜ್ ನಿವಾಸದ ಬಳಿಯಲ್ಲಿ ಪೊಲೀಸ್ ಭದ್ರತೆ. 64ನೇ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡುವವರಿದ್ದಾರೆ. ಪೊಲೀಸರಿಗಾದ್ರೂ ಅವ್ರ ಕೆಲಸ ಮಾಡಕ್ ಬಿಟ್ಬಿಡಬೇಕಪ್ಪ. ಎನಿವೇ ನೋಡ್ಲಿಕ್ಕೆ ಅವಕಾಶ ಇದೆ. ಜೈಲಿಗೆ ಹೋಗ್ಬಿಟ್ರು ಅಂದ್ರೆ ನೋಡಕ್ ಅವಕಾಶನೇ ಇಲ್ಲ ಅಂತಲ್ಲ. ನೀವು ಕೂಡ ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅದೇನು ಪರಪನಾಗ್ರಹಾರ ಕಳಿಸ್ತಾರೋ ಅಥವಾ ಬಳ್ಳಾರಿಗೆ ಹೋಗ್ತಾ ಕಳಿಸ್ತಾರೋ ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಬರ್ಬೋದು. ಈ ಕೋರಮಂಗಲಕ್ಕಂದ್ರೆ ಕೋರಮಂಗಲಕ್ಕೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಅಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಭಿಮಾನಿಗಳು? ಪೊಲೀಸರಿಗೆ ಕೆಲಸ ಮಾಡಕ್ ಬಿಡದೆ ಹೋದ್ರೆ ಅವ್ರು ಅನಿವಾರ್ಯವಾಗಿ ಲಾಠಿ ಎತ್ತುತ್ತಾರೆ. ಆಮೇಲೆ ಪೊಲೀಸ್ ಇಲಾಖೆನ ಟ್ಯಾಗ್ ಮಾಡ್ಬಿಟ್ಟು ಕೆಟ್ಟ ಕೊಳಕ ಕಾಮೆಂಟ್ ಮಾಡಕ್ ಶುರು ಮಾಡ್ತೀರಿ. ಇವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದ ಮಂಡಿಸಿದ ಸರ್ಕಾರದ ಪರ ವಕೀಲರ ಫೋಟೋ ಬಹಳ ವೈರಲ್ ಆಗ್ತಿದೆಯಪ್ಪ ಸಾಮಾಜಿಕ ಜಾಲತಾಣದಲ್ಲಿ. ಅರೆ, ದರ್ಶನ್ ವಿರುದ್ಧವಾಗಿ ವಾದ ಮಾಡಿದ್ರು ಅಂತ ಹೇಳಿ ಆ ಲಾಯರ್ಸ್ನು ಬಿಡ್ತಿಲ್ಲ, ಆ ಅಡ್ವೊಕೇಟ್ಸ್ನು ಬಿಡ್ತಿಲ್ಲ, ಕಾಮೆಂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬೇಕಾ ಇಂಥದ್ದು? ಈಗ ಆಲ್ರೆಡಿ ಹೀಗೆ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಟಿ ರಮ್ಯಾ ಕೊಟ್ಟ ಕಂಪ್ಲೇಂಟ್ ಅಲ್ಲಿ ಗೊತ್ತಾಗಿದೆ. ಇನ್ನಾದ್ರೂ ಬುದ್ಧಿ ಕಲಿತಾರ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದ್ರೆ ಗೊತ್ತಾಯ್ತು ನಾವು ನಿರೀಕ್ಷೆ ಮಾಡ್ತಿರೋದೇ ತಪ್ಪು. ಯಾಕಂದ್ರೆ ಬುದ್ಧಿ ಕಲಿಯೋ ಕ್ಯಾಟಗರಿ ಅವ್ರು ಅಲ್ವಲ್ಲ. ಎನಿವೆ, ಮತ್ತೊಮ್ಮೆ ವಿಷಯಕ್ಕೆ ಬರ್ತಾ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ.